ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಹಬ್ಬದ ಆರ್ಥಿಕ ಶುಭಾಶಯಗಳು. ನರಸಿಂಹಣ್ಣ 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 ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ ಜೈ. ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕಣ್ಣ ಅನಂತ ಮಾಣಿಕ ಅನಂತ ನಾನಕ ಭಿನ್ನಾದ ಮಾಣಿಕ ಇಂತಾರು ಹಿಂದಿಕ ಹಿಮಾರ ಸಿಂಹ ರಾಜನೂರು ಗಂಡು ಸಿಂಧು ಸಿನಾರ ಬಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನ ಸಿಂಹ ನಾನ ಸಿಂಹ ಸಿಂಹಾದ್ರಿ ಸಿಂಹ ರಾಜನ ಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲೇ ಮಕ್ಕಳ ಮುಂದಕ್ಕೆ ನರಸಿಂಹಣ್ಣಂಗೆ ನರಸಿಂಹಣ್ಣಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿತಾವ ಮಟನ್ ಅಂಗಡಿತಾವ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು. ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರು ಇಲ್ಲಿ ಪಂಚಾಯತ್ ಇದ್ದಾವೆಲ್ಲ. ಹೌದಾ? ನಾವು ನರಸಿಂಹಣ್ಣ ನಾವ್ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರಲ್ಲಿ ನಮ್ಮನ್ನ ಜೈ ಅಂದಿದ್ದು? ನರಸಿಂಹಣ್ಣವ್ರಿಗೆ ಬಡವರ ಬಂದು ದೀನ ದಲಿತರ ಆಶಾ ಕಿರಣ ದಾನಶೂರ ಕಣ್ಣ ಮಾಡಿ ಬಂದ ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕಣ್ಣ ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ. ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ. ಅವ್ರಿಗೆಲ್ಲ ಫೋನ್ ಮಾಡ್ಲಿ, ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವ್ರು ಮಾಡ್ಯಾರ ಅಂತಿದ್ದೆ ಸ್ವಾಮಿ. ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಬಂದಿದ್ದವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ ನಮ್ ಕಡೆ, ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ಫಲನಿನೋ ಲಾಸ್ಟ್ನೇ ಮನೆಗೆ ಕೂಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ. ಇಲ್ಲ ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ ನಾನು ಇದು 6 ಮನೆದಾಗ ಹೇಳಿದ್ವಿ. 6 ಮನೆ ಮಧ್ಯದಾಗಲ್ಲ, ಇದು 6 ಮನೆಗೆ ಲಾಸ್ಟ್ ಮನೆ ಕಪ್ಪು ಮನೆ ಕೂಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪುದಲ್ಲ ನಮ್ದು, ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೆನೆಲ್ಲ ಸ್ವಾಮಿ ಹೇಳಿದ್ ನಾನು. ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ. ಒಳ್ಳೆ ಕಂಠ ಐತೆ, ಲಾಸ್ಟ್ ಮನೆ ಕೂಗ್ತೀರಾ ಮನೆ. ಇದು 6 ಮನೆ, 1 2 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣ ಕೂಗಿದಂಗ್ ಕೂಗ್ತದ. ಇದು ಸೊನ್ನೆ ಏನಾಗ್ಲಿ, ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿಸು ಖಂಡಿತ. ನಾನ್ ತಮಾಷೆ ಹೇಳಲ್ಲ. ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥಣ್ಣಗೂ ಒಳ್ಳೆ ಕಂಠ ಐತ್ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ. ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತ್ ಗೊತ್ತಾ ಸ್ವರ ನೀವು? ಅಣ್ಣ ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ. ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಭಿಮಾನಿ ಏನೈತ್ರಿ ಏನೋ ನಾವು ಮೊಬೈಲಾಗೆ ನಾವು ಅದ್ಯಾರ ಇನ್ನ ನಮ್ಗೆ ರೇಗ್ಸಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನ್ನು ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಪರವಿಂದ ಪರವಿಂದ
ಮಧ್ಯಾಹ್ನ ಬಿಸಿಲು ನಮಗ್ ತಲೆ ಹೊಡ್ಕೊಂಡ್ ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇದು ಮಳೆ ಹೋಗಕ್ಕೆ ಇದಾಗುತ್ತಲ್ಲ, ರಾತ್ರಿ ಮಳೆ ಹೋಗಕ್ಕೆ ಇದಾಗ್ತವ ನೋಡಿ, ಅದು ಆ ತರ ಈ ಬಿಸಿಲು ತಲೆ ಹೊಡ್ಕೊಂಡಂಗ ಆಗ್ಬಿಡುತ್ತೆ ನಿಮ್ಮ ಎರಡು ಕಂದ ಕೇಳಿ. ಯಾವ ನಾಟಕತ್ತಿದ್ದು ಯಾ ನಾಟಕ ಸ್ವಾಮಿ? ರಂಗಸ್ವಾಮಿ ಅಲ್ಲ ಯಾ ನಾಟಕತ್ತು ಅಂದೆ? ರಂಗಸ್ವಾಮಿ ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ? ಈ ಕಡೆ ಅದೆಲ್ಲೂ ಬರಲ್ಲ, ಇಲ್ಲೇ ಇರುತ್ತೆ. ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು? ನಮ್ಮೂರ್ ಕಡೆ ಬರುತ್ತೆ. ಒಳ್ಳೆ ಆರೋಗ್ಯವಾಗಿರಿ ಸ್ವಾಮಿ, ಕಾಪಾಡ್ಕೊಳ್ಳಿ, ಕಲೆಗೆ ಬೆಲೆ ಕೊಟ್ಕೊಂಡಿರಿ. ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ಅದೇ ಹಾಡು ಇದ್ಯಾರು ಹಾಡು ಅಂದ್ರೆ ಭಿಕ್ಷಿದಾರ? ಅದೇ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೆ ತಂದನಾನೆ 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 ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನು ತಂದನಾನೆ. ಒಂಚೂರು ಇದನ್ನ ಟೈಟ್ ಮಾಡ್ಕೊಳ್ಳಿ. ಹಲೋ ಇದನ್ನ ಟೈಟ್ ಮಾಡ್ಕೊಳ್ಳಿ ಒಂಚೂರು. ನಟ್ಟು ತಬ್ಲಾ ಲೂಸ್ ಆಗಿರಂಗೈತೆ. ಎಲ್ಲಿ ತಬ್ಲಾ ಲೂಸ್ ಆಗಿರಂಗೈತೆ, ತಪ್ಪದೈತೆ ನೋಡಿ. ಇದು ಟೈಟ್ ಮಾಡ್ಕೊಳ್ಳಿ ತಬ್ಲಾ. ಇದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ. ಎಲ್ಲಿಗೆ ತಿಕ್ಕೆ ಬೆಂಕಿ ಗಡ್ಡಿ ಕಳಿ ಅಲ್ಲ ಸ್ವಾಮಿ, ತಬ್ಲದ ಸೆಂಟ್ರಲ್ ಒಂದ್ ಬೆಂಕಿ ಗಡ್ಡಿ ನಾದಾಗ ಕಂಡು ಹಿಡಿತಾರಲ್ಲ ಹಾರ್ಮೋನಿಗೆ. ತಬ್ಲಾ ನೋಡಿ ಹೊಡೆದ್ ನೋಡಿ ದುಬ್ ದುಬ್ ಅನ್ನಲ್ವರ? ಹೌದಾ? ನನಗ್ ದುಬ್ ದುಬ್ ಅನ್ನಂಗ್ ಕೇಳಿಸ್ತಾಮ. ಇರ್ಲಿ, ನಿಮ್ಮ ಹೆಸರೇನೋಣ? ನರಸಿಂಹರಾಜು BN ಲೇಟ್ ನರಸಿಯಪ್ಪ. ನನ್ನ ಹೆಸರು ನರಸಿಂಹ. ಇವ್ರು ತುಳ್ಳಿನ ಅಂತ. ಹಲೋ ಅಲ್ಲ ಅಣ್ಣ, ಚೆನ್ನಿಗಪ್ಪ ಸತ್ತೋದ್ರಣ್ಣ. ನಿಮ್ಮ ತುಳ್ ಸತ್ತೋದ್ರು. ನಿಮ್ಮ ಇಲ್ಲ ಕಂಡ್ರಿ ಇವ್ರು ಯಾರ ಇವ್ರು ನಿಮ್ಮನ್ನಲ್ಲ ಅಣ್ಣ. ಇವ್ರು ಸುಮ್ನೆ ಅವ್ನ ಅಮ್ಮನ್ನ ಕಣ್ಣೆ ಮಂಜಾಗಿ ಹೋದ್ರು ಟ್ರೈನ್ ಹೋಗೋದು. ಅಣ್ಣ ಅಣ್ಣ ತಾಯಿ ತುಳ್ಳಿನ ಇಲ್ಲಿ ಫೋನ್ ಮಾಡ್ಯವ್ರ ಕಂಡ್ರಿ ಯಾರೋ ಆಗ ನಿಮ್ಮನ್ನಲ್ಲ. ಹಲೋ ಅಣ್ಣ ಅಣ್ಣ ತಾಯಿನ ಅಣ್ಣ ಅಣ್ಣ ಅದು ನಿಮ್ಮನ್ನಲ್ಲ ಅಣ್ಣ ಅಣ್ಣ ಇಲ್ಲಿ ಫೋನ್ ಮಾಡ್ಯಾರ ಕಂಡ್ರಿ ನಿಮ್ಮನ್ನಲ್ಲ. ಅಣ್ಣ ಅಣ್ಣ ಆಯ್ನ ಕ್ಯಾಯ ಹೋಗಪ್ಪ ಅಣ್ಣ ಸೀಟ್ ಗಾಡಿಗೆ ಹೋಗ್ತೀನಿ ಬಿಡ್ರಿ. ಸೀಟ್ ಬಿಡ್ರಿ, ಇಳಿತೀನಿ ಬಿಡ್ರಿ ನಾನು. ಅಣ್ಣ ಒಂಚೂರು ಎತ್ಬೋರ ಹೆಂಗೆ ಕೈ ಇಟ್ಕೊಂಡು ಟ್ರೈನ್ ಹಾಕಿ ಅಣ್ಣ ಅಪ್ಪ ಅಣ್ಣ ಅಣ್ಣ ಅಯ್ಯೋ ಅಣ್ಣ ಯಾರೋ ನನ್ನ ಮಕ್ಳು ಕಂಡ್ರಿ ಅವ್ರು ಟ್ರೈನ್ ಹಾಕಿ ದಿಕ್ಕು ದಶ ಇಲ್ಲ ನನ್ನ ಮಕ್ಳು ಮಾಡ್ಬೋದ? ಅಣ್ಣ 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 ಹಾಕಿ ಯಾವ್ದು ಹಿಡ್ಕೊಂಡು ಹೋಗ್ಬಾರ್ದ ಇನ್ನು. ಅಣ್ಣ 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 ಯಾವ ಊರಾಗಿದ್ದೀಣ ಅಣ್ಣ? ಏನ್ರಿ ಒಂದು ಟ್ರೈನ್ ಹಾಕಿ ಏನ್ ಫೋನ್ಗಳಿಗೆ ಯಾವ ನಂಬರ್ಗೂ ಕೊಟ್ಬಿಟ್ರೆ ಯಾರ ಅಲ್ಲಿ ಯಾರ ಹೆಣ್ಣುಡ್ಗು ಕೈ ಕಳ್ಸಿರುತ್ತ. ಅಣ್ಣ ಅಣ್ಣ ಟ್ರೈನ್ ಹಾಕಿ ಒಂದೇ ಸಮ ಬಡ್ಕಂತ ರಾತ್ರಿಯಿಂದ ನಿದ್ದಿಲ್ಲ ನಮ್ಗೆ. ಅಣ್ಣ ಅಣ್ಣ ನಿಮ್ಮ ತಾಯಿನ ಕ್ಯಾವ ಅಣ್ಣ ಅಣ್ಣ ತುಳ್ಳಿ ನಾ ಸುಮ್ಮನೆ ತಾಯಿನ ಕ್ಯಾಯ ಮೊದಲೇ ಶಿಕ್ಷೆ ಆಗ್ಬಿಡ್ತೀವಿ ನೋಡಿ ನೀವು. ಏ ಅಣ್ಣ ಅಣ್ಣ ಹೇಳಿ. ನನ್ಗೆ ಯಾಕೋ ಜೀವಕ್ಕೆ ಸರಿ ಇಲ್ಲ ಯಾಕೋ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ.
ಬಿಸಿಲಲ್ಲೂರ ಬಿಸಿಲು ಚೆನ್ನಾಗಿ ಬಿಸಿಲು ಹೊಡಿತೈತೆ ಹಂಗಾಗಿ ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆತಲ್ಲ. ಜೀವಕ್ಕೆ ಅರ್ಸನೇ ಇಲ್ಲ. ಎಲ್ಲರಿಗೂ ಅಷ್ಟೇ ಒಂದ್ರ ಮೈ ಜಡ ಯಾಕೋ ಮೈ ಕೈ ಎಲ್ಲ ಹಿಂಗ್ ಹೊಡಿತೈತೆ. ಆಮೇಲೆ ಕಾಯಿ ಕಾಲೆಲ್ಲ ಹೊಡಿತಾವೆ. ಆಸ್ಪತ್ರೆಗೆ ತೋರಿಸ್ಕೊಳ್ರಿ. ಆಮೇಲೆ ಯಾಕೋ ಅರ್ಸನೇ ಇಲ್ಲ. ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ. ಒಂಥರ ಏನೋ ಮೂಡು, ಏನೋ ನೀನ್ ಹಂಗೆ ಅಲ್ಲೇ ಇರ್ತೀಯನೋ, ನಿನ್ ಜೊತೆ ಕಾರಾಗ ಓಡಾಡ್ತಿದೀನಿ. ಬರೀ ಇಂತ ಕನ್ಸ್ಗಳೇ ಬೀಳ್ತವೆ. ಏನ್ ಮಾಡ್ತೀರಾ? ನಮ್ಮನೆಯವರು ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆಯವರು ಸತ್ತೋಗಿ ನೋಡ್ದಲ್ಲ 1.5 ವರ್ಷ ಆಯ್ತು. ಇವ್ರು ನಿಮ್ ಮನೆಯವ್ರು ಸತ್ತೋದ್ರ? ನಮ್ಮನೆ ಸತ್ತ 1.5 ವರ್ಷ ಆಯ್ತಲ್ಲ. ಎಷ್ಟು ಜನಕ್ಕೆ ಹುಟ್ಟಿರ್ಬೇಕು ನಾನು ಅಂತೀನಿ. ಬರೀ ದುರ್ಮಾನದಾಗ ಒಬ್ಬರನ್ನ ಗಂಡಿದಾರ ಮಾಡ್ಲಿಲ್ಲ. ನಿಮ್ಗೂ ಸತ್ತೋದ್ರ ನಿಮ್ ಯಜಮಾನ್ರು? ಅಯ್ಯೋ, ನಿಂಗೆ 1.5 ವರ್ಷ ಆಯ್ತು ಆಟ ಆಡಕ್ ಸತ್ತೋದ ಅವನು ಅತ್ತ. ನನ್ಗೆ ಏನ್ ಮಾಡ್ತೀಯ? ನನ್ ಗಂಡನೇ ಇದ್ದಿದ್ರೆ. ಮಕ್ಳು ಮಕ್ಳು ಎಷ್ಟು ಜನ ಅವ್ರವ? ಅಯ್ಯ, ಅವ್ನ್ ಸತ್ತೋಗ್ತಿದಂಗ ಅವು ಸತ್ತೋದ್ವು ಎರಡೂನು. ಮಕ್ಳು ಇಲ್ಲವ್ರ? ಅಯ್ಯ, ಅವು ಸತ್ತೋದ್ವು. ಏನೋ ಬಿಡಿ, ದೇವ್ರು ಅಯ್ಯ ಅವ್ನ್ ಯಾವ ಹೊಂದಿಗುಟ್ ನನ್ ಹಂಗ್ ಬಡ್ಕಂತಾನ. ಈ ಕಡೆ ಸೈಡಿಗೇನ ಬಾ, ಏನೋ ನಾವಿಬ್ರು ಸರಸ ಸಲ್ಲಾಪ ಆಡ್ಕೊಂಡ್ ಮಾತಾಡೋಣ ಅಂತ ಅಂದ್ರೆ ಅವ್ನ ಯಾವ ಬಾಯಿ ಮುಚ್ಚವ್ ಅವ್ನ ಮಕ್ಕಳನ್ನ ಹಾಟೋಯ್ಯ. ಹಲೋ, ವ್ಯಾಪಾರದಾರ ಕಣಕ್ಕ ಅವ್ರು ಯಾರು ಅಂಗಡಿ ಆಳುಗಳು. ನೀನು ಸೈಡಿಗ್ ಬಾರಪ್ಪ. ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನವ್ ಯಾವನ 8 ಐಟಮ್ 3 ಐಟಮ್ 6 ಐಟಮ್ ಅಂತ ಏನೇನ. ಅವ್ನ ಯಾರೋ ಲೋಫರ್ ನನ್ ಮಗ. ಅವನ್ ಜೊತೆ ಸೇರ್ಬೇಡ ನೀನು. ಅವ್ನ ಯಾರ ಅವನು? ಸೇರಲ್ಲ ಕಣಕ್, ನಾನು ತಗೊಂಡ್ ಹೋಗ್ತೀನಿ. ನೀವ್ ಯಾರು ಹೇಳಿ? ನೀವು? ನಾನ್ ರುಕ್ಮಿಣಿ. ರುಕ್ಮಿಣಿ? ನಾನ್ ರುಕ್ಮಿಣಿ, ನೀನ್ ಕೃಷ್ಣ ಇದ್ದಂಗೆ ನನ್ಗೆ. ಅದೇ ಏನ್ ಮಾಡ್ತಿಲ್ಲ. ನರಸಿಂಹರಾಜು? ಅಯ್ಯೋ, ನರಸಿಂಹರಾಜು, ಕೃಷ್ಣ, ತಿರುಪತಿ ವೆಂಕಟರಮಣ ಸ್ವಾಮಿ ಇವರೆಲ್ಲ ಒಬ್ರೇ ತಗೋ. ಇಲ್ಲ, ನರಸಿಂಹರಾಜ್, BN ನರಸಿಂಹರಾಜು ನನ್ನ ಹೆಸರು, ಬಳ್ಳಾಪುರ ಕಣಕ್. ಮಾಡಿದ್ಯಾ ನೋಡಿ. ಅಯ್ಯೋ, BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕ್, ಬುಗುನಹಳ್ಳಿ ಪೋಸ್ಟ್, ತುಮಕೂರು. ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ತೈತೆ. ನೀನ್ ಕಪ್ಪು ಯೂನಿಕಾರ್ನ್ ಗಾಡಿ ಓಡಾಡ್ತೀಯ, ಎಲ್ಲ ಗೊತ್ತೈತ್ ನನ್ಗೆ. ನೋಡು, ನಾವು ನಮಗ್ ತೆಂಗ್ಳು ಇನ್ನೊಂದು ಪಂದೊಂದು ಏನು ಹೇಳ್ಬೇಡಿ. ಅದನ್ನ ಒಳ್ಳೇದ್ ಹೇಳಿ, ಪುಣ್ಯ ಸ್ಥಳದ ಹೇಳಿ. ಪುಣ್ಯ ಸ್ಥಳದ ಬೇಕು ಅಂದ್ರೆ ಯಾರನ್ನ ನೋಡ್ಕೊಳ್ರಿ. ನಾವು ಆತರ ಇಲ್ಲ. ಇಲ್ಲ, ಪುಣ್ಯ ಸ್ಥಳದ ಹೇಳ್ತಾ ಇರೋದು. ನಾವಿಬ್ರು ಧರ್ಮಸ್ಥಳ ಮಂಜುನಾಥಗ್ ಹೋಗಿದೀವಿ. ಹೋಗಿ ಅಲ್ಲಿ ವೀರನ್ ಇವ್ರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ. ಸಿಕ್ಕಿ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕನ್ಸ್ ಬಿದ್ದಿರೋದ್ ನನ್ಗೆ. ಸ್ವಾಮಿ ಕೃಪೆ ಇರ್ಬೇಕು ಬಿಡಕ್ಕ. ಅದಕ್ಕೇನೆ ನಾನ್ ನಿನಗ್ ಫೋನ್ ಮಾಡಿದ್ದು. ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ. ಡೈಲಿ ಸ್ನಾನ ಮಾಡ್ತೀನಿ. ಮಕ್ಳು ಮರಿ ಇಲ್ಲ ಅಂತ ನಾ ಕೆಟ್ಟದ್ ಕಲಿಯಕ್ ಹೋಗ್ಬೇಡ್ರಿ. ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ. ಗಂಡ ಇಲ್ಲಿ ಸತ್ತೋಗ ಅವನು 1.5 ವರ್ಷ ಆಗ್ಲಿಲ್ವಾ? ನಾನ್ ಅವನಿದ್ರೆ ನಿನ್ಗೆ ಯಾಕೆ ಮಾಡಿವಿ ಹೇಳು? ಅವ್ನ್ ಸತ್ತೋಗ 1.5 ವರ್ಷ ಆಯ್ತಲ್ಲ. ನಾನೇನು ಮಾಡಲ್ಲಕ್ಕ. ನಾನ್ ನಿಮ್ಗೆ ಮಾಡಿರು. ನಾನೇನು ಮಾಡಲ್ಲ. ನೀನ್ ಹೆಂಗೆ ಏನೇ ಹೇಳಿರು ಬೇಕಾದ್ರೆ ಒಂದಿಷ್ಟು ರಾಗಿ ಅಕ್ಕಿ ಕೊಡ್ಸು ಅಂದ್ರೆ ಕೊಡಿಸ್ತೀವಕ್ಕ. ನೀನು ಈ ಗಂಡಸತ್ವ ಇರೋರು ಹಿಂಗ್ ಬಾ ಅಂತ ಮಾತಾಡ್ತಾರಲ್ಲ, ಹಂಗೇನ ಮಾಡ್ರೆ ನಿಮ್ಮ ನಿನ್ ಕೆಟ್ಟ ಅಲೆ ಇಲ್ಗಾಲೆ ನೀನ್ 300 ಹೇಳು. ಅಷ್ಟು ಜನ 300 ಹೇಳು ರುಕ್ಮಿಣಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅದ್ರ ತಿರ್ಗಿ ಅಕ್ಕ ಅನ್ಬೇಡ. ಅಲ್ಲಲ್ಲ, ಇದು ರುಕ್ಮಿಣಿ. ನಾನು ಇವತ್ತು ಯಾವ ಡ್ರೆಸ್ ಹಾಕೊಂಡಿದ್ದೀನಿ ಗೊತ್ತಾ? ಯಾವ ಡ್ರೆಸ್ ಹಾಕಿದೆ ಅಕ್ಕ? ಪಿಂಕ್ ಕಲರ್ ಟಾಪು, ಆಮೇಲೆ ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕೊಂಡಿದ್ದೀನಿ. ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ದೀರಾ? ನನ್ಗೇನ್ ಹೇಳ್ತೀರಾ? ಎಂತ ಲೆಗ್ಗಿನ್ಸ್ ಸೀರೆ ಉಟ್ಕೊಳ್ರಿ ಮಕ್ಳು ಮರಿ ಆದ್ಮೇಲೆ. ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ. ಇವ್ರೆ ಅಮ್ಮರೇ, ನನ್ನ ಮನೆಗೆ ತಿಕ್ಕವ್ರ ದೂರ್ ಬಾಕ್ಲ ಐತಿ. ದುಡ್ಡು ಕಾಸಿಗೆ ನಮ್ಮ ಮನೆಗ್ ಮೆಟ್ನಾಗ ಹೋಗ್ತಾರೆ. ಯಾರನ್ನ ಬೇಕಿರೋರಿಗೆ ಮಾಡು. ರುಕ್ಮಿಣಿ, ಅಯ್ಯೋ, ದುಡ್ಡು ಕಾಸು ಬೇಕು ಅಂದ್ರೆ ಹೊಂಚ್ಕೊಂತಾರೆ ಬಿಡಪ್ಪ. ನೀನ್ ಒಬ್ನೇ ಯಾಕೆ ಹೊಂಚ್ತೀಯ? ನಾವ್ ಹೊಂಚ್ಕೊಳಕ್ ಇದು ದೇವ್ರ ಜಾತ್ರೆಗೆ ದುಡ್ಡು ಆಗ್ತಾ ಇಲ್ಲ. ಮದ್ವೆ ಜಾತ್ರೆಗೆ ಹಾಕಿದ್ರೆಲ್ಲ ಹೊಂಚ್ಕೊಂತ ಮನ್ಮೇರಿ ಅಂತ ಅನ್ಬೋದು. ಅಕ್ಕ, ನಿಂದು ಸ್ವಲ್ಪ ಬಿಗ್ಗಿಯಾಗಿ ಅದಿಮ್ಕೊಂಡು ನೀನ್ ಯಾರಿಗನ ಬೇರೆಯವ್ರಿಗೆ ಮಾಡು. ನನಗ್ ಮಾಡಿಗಿಡಿಯ ಬೇರೆ ಮಾಡಿ 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 ಎಲ್ಲ ನುಣ್ಣಗಾಗೋದೆ ನಾನು.
ಅಲ್ಲ ಬೇರೆ ಮಾಡಿದ್ರೆ ಈ ತರ ಮಾತಾಡಕ್ ಆಗುತ್ತೇನಪ್ಪ? ನನಗ್ ಇಷ್ಟ ಬಂದಿರೋ ಜೊತೆ ನಾನ್ ಮಾತಾಡ್ತೀನಿ. ನೋಡಪ್ಪ, ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀನ್ ನನಗ್ ಬೇಕಷ್ಟೇನೆ. ನೀನ್ ನನಗ್ ಬೇಡ ಅಂತ ಅಂದ್ರೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಏನೋ ಹಂಗ ಅದುಮ್ಕೊಂಡಿರು ಇದು ಅದುಮ್ಕೊಂಡಿರು ಏನ್ ಹೇಳ್ತೀಯ? ಅವೆಲ್ಲ ಮಾತ್ಕೊಳ್ಳಿ. ನೀನು ಏನ್ ಮಾತಾಡ್ತಿರೋದ್? ನೀನು ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಹಲೋ, ಯಾಕೆ ಗಟ್ಲೇನ ಆಯ್ತ್ರಿ ನಿಮ್ದು? ಹಲೋ, ಏನ ಮಾತಾಡಿವ್ರೆ? ನಾವು ಯಡಿಯೂರಪ್ಪ ಮಾತಾಡ್ತಾ ಇರೋದು. ಯಡಿಯೂರಪ್ಪ? ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾರೆ. ಹಲೋ ಹಲೋ, ಹೇಳಿ ಸ್ವಾಮಿ. ಏನಪ್ಪ ಬಸ್, ಯಾರು ನೀವು? ಬಳ್ಳಾಪುರ ನರಸಿಂಹರಾಜ್ ಮಾತಾಡ್ತಾ ಇರೋದು? ಹ್ಞೂ ಸ್ವಾಮಿ, ನೀವು? ಏನಯ್ಯ ಯಡಿಯೂರಪ್ಪ ಅಂತ ಹೇಳಿದ್ರು ಗೊತ್ತಾಗ್ತಿಲ್ಲ ನೀನು? ಅದೇ ನಮ್ಮೂರಾಗೆ ಮುನ್ಸಿಪಲ್ ಕೆಲಸ ತಗೋರಲ್ಲ ಯಡಿಯೂರಪ್ಪ ಅವರ. ಏನಯ್ಯ ಮುಖ್ಯಮಂತ್ರಿ ಈ ರೀತಿ ಮಾತಾಡ್ತಾರೆ? ಯಾರು ಫೋನ್ ಮಾಡಿಕೊಟ್ಟಿದ್ದು? ಯಾರು ಬರಲಿ ಫೋನ್ ಯಾರು ಮಾಡ್ಕೊಟ್ಟಿದ್ದು? ನಾನು ನಮ್ಮೂರಾಗ ಒಬ್ರು ಮುನ್ಸಿಪಲ್ ಕೆಲಸ ಹೋಗ್ತಾರೆ ಸ್ವಾಮಿ, ಯಡಿಯೂರಪ್ಪ ಅಂತ ಅವರು ಅಂತಿದ್ದು. ಏನಯ್ಯ ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು, ಆದ್ರೂ ನಿನಗೆ ಫೋನ್ ಮಾಡಿ ಮಾತಾಡಿದ್ರೆ ಏನ ಈ ತರ ಮಾತಾಡ್ತೀಯ? ಮುಖ್ಯಮಂತ್ರಿ ಯಡಿಯೂರಪ್ಪರ ಇಲ್ಲಾರು ಏನು ಕನಸಿನಲ್ಲಿ ಬರ್ಬೇಕ ನಿನಗೆ? ಆಯ್ತು ಸ್ವಾಮಿ, ಮುಖ್ಯಮಂತ್ರಿಗಳೇ ಸಂಕ್ರಾಂತಿ ಅದೆಂತದ ಹಬ್ಬ? ಯಾವ ಹಬ್ಬ ಏನು ಅಂತ ನಿನಗೆ ಗೊತ್ತಿಲ್ಲ? ಏನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಖ್ಯಮಂತ್ರಿ ಸ್ವಾಮಿಗಳು ಯಡಿಯೂರಪ್ಪರೇ. ಆಯ್ತಪ್ಪ, ತುಂಬಾ ಖುಷಿ ಆಯ್ತು. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ನೀನು? ನಾನಿಲ್ಲಿ ಎಲ್ಲ ಒಂಚೂರು ಇದು ಅಂಗಡಿ ಇಕ್ಕೊಂಡು ತರಕಾರಿ ಮಾರ್ಕೊಂಡಿದ್ದೀನಿ ಸ್ವಾಮಿ. ಹೌದಾ? ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ, ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಅವನು ಫೋನ್ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು. ನಾನು ಎಲ್ಲ ಕೇಳಿದೆ, ನಾನು ರಾತ್ರಿ ಎಲ್ಲ ಕೇಳಿದೆ. ಅಲ್ಲೇ ವಯಸ್ಸಾಯ್ತೆ, ಜೋರ ಮಾತಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಸ್ವಾಮಿ. ಆಮೇಲೆ ನಮ್ಗೆ ಹೇಳಿದ್ರು, ಹೇಳೋದು ನಾವು ಹೇಳಿದ್ವಿ. ಅವರು ಯಾರವರು ಅವ್ರಿಗೆ ಫೋನ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಬೆಳಿಗ್ಗೆಯಿಂದ ಮಾಡಿದ್ರು ಫೋನ್ ಎತ್ತನವಲ್ಲ ನೀ, ಯಾಕಪ್ಪ ನೀನು? ಹಿಂಗೆ ಅವ್ರಿವ್ರು ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ನೇಮ್ ಮಾಡ್ತಾರೆ. ಅವು ಅದೇ ಊರ್ ದನಕ ದೊಡ್ಡಬೋರೇಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ. ಹಲೋ, ಊರ್ ದನಕ ದೊಡ್ಡಬೋರೇಗೌಡ ಅಂತಲ್ಲ. ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಗೊಂಡೋಗಿ ಕೊಡೋದು, ಅಲ್ಲಿ ಇಕ್ಕದು ಇಲ್ಲಿ ತಗೊಂಡ್ ಕೊಡೋದು, ಅದ್ರಾಗೆ ನನಗೆ ನರೆ ಕೂದಲು ಬಂದ ಯಡಿಯೂರಪ್ಪರೇ. ಹೌದಾ? ಇನ್ನೇನಪ್ಪ ಸಮಾಚಾರ? ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ಸರಿ, ಅಲ್ಲೂ ನೋಡಿದ್ಮೇಲೆ ಅಲ್ಲೂ ಹೇಳಿದ್ರು, ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ. ನಾನು ಕೇಳಿಲ್ಲ, ಇಲ್ಲಿ ಬೆಂಗಳೂರು ಬಂದು ಕೇಳ್ದೆ ನಾನು. ಫಾರಿನಾಗೂ ಮಾತಾಡಿರಾ? ಫಾರಿನಾಗ ಯಾರೋ ಒಬ್ಬ ಕನ್ನಡದವನು ಇತ್ರವನು ತುಮಕೂರು ಹತ್ರ ಗುಬ್ಬಿ ಹೇಳ್ದ. ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಎಲ್ಲ ಮಾತಾಡ್ಕೊಳ್ಳಿ ಏನೋ ನಮ್ ಮನೆ ಬಾರ್ ಹೆಂಗೈತು ಹಂಗ ಆಗ್ಲಿ. ಇದನ್ನ ಯಾರು ನಮ್ಮನ್ನ ಒದೆ ಕೊಟ್ಟಿಲ್ಲ, ಯಾರನ್ನ ಚೆನ್ನಾಗಿ ಬಿಗಿಯತಕ್ಕನ. ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು ನೀವು. ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಂದ ಉಟ್ಕೊಳಕ್ ಎಲ್ಲ ಹೊರದೋಗ್ಯವೆ. ಪಂಚರ್ ಯಾಕೆ ಹೋಯ್ತೀಯ? ಜಡ್ಡಿಲೇ ಹೋಗು. ನಾಯಿ ಕಡಿತಾವಲ್ಲ ಸ್ವಾಮಿ. ನಾಯಿ ಏನ್ ಕಡಿತಾವೆ? ಮನುಷ್ಯ ನೀನ್ ಕಡಿದ್ರೆ ನಾಯಿನೇ ಸತ್ತೋಗ್ಬಿಡುತ್ತಲ್ಲ. ಇನ್ನೇ ಸ್ವಾಮಿ ಇದು ಎದ್ಮಕ್ಕೆ ಬಂದೆ, ಇದು ಕೆರೆಗಡಿಗೆ ಹೋಗಿಲ್ಲ, ಕೆರೆಗಡಿಗೆ ಹೋಗ್ತಾ ಇದ್ದೀನಿ. ಕೆರೆಗಡಿಗೆ ಯಾಕೆ ಹೋಯ್ತೀಯ? ಕೆರೆಗಡಿಗೆಲ್ಲ ಹೋಗ್ಬೇಡ, ಜಾರ್ಗಿರ್ ಬಿದ್ರೆ ಆಮೇಲೆ ಮುಗೀತು ಕತೆ. ಆಯ್ತು ಇದಂದ್ರ ಮದುವೆಗೆ ಎಣ್ಣೆ ಇರುವಂತ ಮಗನ್ ಮದುವೆ ಮಾಡಿದಂತಲ್ಲ ಎಲ್ಲ ಹೇಳ್ದ ಸ್ವಾಮಿ. ವಾಟ್ಸಾಪ್ ಮಾಡ್ದು ಕೊರೋನಾ ಬೇರೆ ಅಂತ ಅಂದ್ರಲ್ಲ. ಅದಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇರೋದು. ಆಯ್ತು ಯಡಿಯೂರಪ್ಪರೇ, ಇನ್ನೇ ಸ್ವಾಮಿ ಸಮಾಚಾರ? ನಮ್ಮನ್ನೇ ಸಮಾಚಾರ ಕೇಳ್ತೇನಪ್ಪ, ಎಲ್ಲ ನೀನ್ ಹೇಳ್ಬೇಕು. ನೀನೆಲ್ಲ ಫೇಮಸ್ ಆಗಿದೆಯಲ್ಲ. ಏನ್ ಫೇಮಸ್ ಆಗಿದೆ? ಎಲ್ಲ ಹಳೆ ಬಟ್ಟೆ, ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು. ಈಗ ತಂದೆ ತಾಯಿ ಹಳೇದಾಗ್ಬಿಟ್ರು ಅಂತ ಅಂದ್ಬಿಟ್ಟು ಗುಜ್ರಿಗೆ ಹಾಕ್ಬಿಡ್ತೀವ? ಖಂಡಿತ ದೊಡ್ಡ ಮಾತು ಸ್ವಾಮಿ. ತಂದೆ ತಾಯಿ ಹಳೆಯರಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದದು ಅಂತ. ಹಂಗಾಗಿ ನಮ್ದು ಅಲ್ಪ ಸೇವೆ ಮಾಡಿದ ತಂದೆ ತಾಯಿ ಇದ್ದ. ಈಗ ಪುಣ್ಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ಹಳೇದನ್ನ ನೆನ್ಕೋಬೇಕು, ಹಳೆ ಬಟ್ಟೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವಾಗ ಕುಡಿತಿದ್ದೆ ವಿಪರೀತ. ಅವಾಗ್ಲೂ ಹಳೇದ್ ನೆನ್ಸ್ಕೋಬೇಕು, ಅದನ್ನ ಕುಡಿಬಾರ್ದು. ನೆನೆಸ್ಕೊಂಡ್ರೆ ಇವಾಗ ತಂದೆ ತಾಯಿ ಬರ್ತಾರ, ಎಲ್ಲ ಹೋದ್ರು, ಅವ್ರನ್ನ ನೆನ್ಪಲ್ಲಿ ಇಟ್ಕೋಬೇಕು. ಆಯ್ತು ಸ್ವಾಮಿ. ಪೂಜೆ ಮಾಡ್ಬೇಕು. ಪಿತೃಪಕ್ಷ ಬಂದಾಗ ಅವ್ರಿಗೆ ಏನೇನ್ ಇಕ್ಬೇಕು ಎಲ್ಲ ಇಕ್ಬೇಕು, ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ. ಪಿತೃಪಕ್ಷ ಮತ್ತೆ ಎಲ್ಲಿದ್ದೀರಾ ಇವಾಗ ನೀವು? ನಾವು ಇಲ್ಲಿ ಗುಂಸಿ ಸರ್ಕಲ್ ಆಗಿದ್ದೀವಿ ಸ್ವಾಮಿ. ಅಲ್ಲೇನ್ ಮಾಡ್ತಾ ಇದ್ರ? ಇಲ್ಲಿ ಒಂಚೂರು ಒಡವೆ ಬಿಡಿಸ್ಬೇಕಾಯ್ತು, ಬಂದಿದ್ದೇವೆ ಸ್ವಾಮಿ. ಒಡವೆ ಅಂತ ಕಡೆ ಅಡೆ ಇಟ್ಟಿದ್ದೀರ? ಅವ್ನು ಕುಮಾರಸ್ವಾಮಿ ಹೇಳಿದ್ನಲ್ಲ, ಮಾಡಿದ್ನಲ್ಲ, ಅಪ್ಪ ಮಕ್ಕಳ ಸರ್ಕಾರದಲ್ಲಿ ನಿಮಗೆಲ್ಲ ಒಡವೆ ಬಿಡಿಸ್ಕೊಡ್ತೀನಿ ಅನ್ನಲ್ಲ, ಬಿಡಿಸ್ಕೊಟ್ನ? ಅವ್ರು ಕಿತ್ಕೊಟ್ರು. ತಲೆ ಕೂದ್ಲು ಇಲ್ವಲ್ಲ, ಎಲ್ಲಿಂದ ಕಿತ್ಕೊಡ್ತಾನ ಅವನು? ತಲೆ ಕೂದ್ಲು ಇಲ್ಲ. ಸರಿ ಆಯ್ತು, ಒಳ್ಳೇದಾಗ್ಲಿ. ನೀನು ಈ ತರ ಮಾಡಿ ಒಳ್ಳೇದು. ಆಶೀರ್ವಾದ ಇರ್ಲಿ ಸ್ವಾಮಿ. ಸರಿ, ನೀವು ಆರೋಗ್ಯ ಕಾಪಾಡಿ. ಎಲ್ಲರೂ ಜಾಸ್ತಿ ಕೊರೋನಾ ಇರೋ ಜಾಗಗಳಿಗೆ ಹೋಗ್ಬೇಡಿ, ವಯಸ್ಸಾಯ್ತೆ.
ನಮ್ಮದು ಬಿಡಿ. ನೀವು ಮುಂದುವರಿಯುವಂತ ಜನಗಳಿದ್ದೀರಿ, ನೀವು ಮತ್ತೆ ಎಲ್ಲ ಮಾಡ್ಬೇಕು. ಸೋಬಕ್ಕ ಇದಾರೆ ನೋಡ್ಕೊಂತಾರೆ. ಆಯ್ತು ಸ್ವಾಮಿ, ಆಯ್ತು, ಇಡೋಣ ಸ್ವಾಮಿ. ಸರಿ ಆಯ್ತು. ಮತ್ತೆ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೆ? ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕವ್ರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಈ ವಿಶ್ವನಾಥ ಅಂತ ಒಂದು ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವಿ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವು ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಇದು ಗೊತ್ತಾಗಲ್ಲ, ನೀವು ಯಾವ್ದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವು ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು, ಅಕ್ಕವ್ರದೇ ತಪ್ಪಿರ್ಬಾರ್ದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ, ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ. ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು. ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾರ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಸರ್, ಆಯ್ತು. ಏನೋ 1-2 ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ ವಿಶಾಲಕ್ಕ, ನಿಮ್ಮಂತರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯವ್ರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಕೊಡು ಅಕ್ಕವ್ರಿಗೆ. ಅಕ್ಕ ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ, ಇನ್ನು ತಗೊಂಡೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟಿದ್ದೀನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನರಸಿಂಹರಾಜು. ಅಕ್ಕ ಏನ್ ಕಿಡ್ನಾಪು ಅಣ್ಣ? ಜಿ ಕನ್ನಡ. ಅಯ್ಯೋ, ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಲಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತವೆಲ್ಲನ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರಿ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ, ನೀನು ಇಲ್ಲ ನಿನ್ ಏನ್ ಮಾತಾಡ್ತೀಯ? ಏನ್ ಮಾತಾಡೋದು?
ಚಾಪೆ ಐತೆ ತಲ್ದಿಮ್ಮ ಐತೆ ಹ್ಮ್ ಹೋಗಿ ಮನಿಕಬೇಕಷ್ಟೇ. ಎಲ್ಲಿ ಒಪ್ಪಾರ್ ಏನ್ಕೆ ಆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಇಲ್ಲ ಬೆಟ್ಟಿ ಮನಗಲ್ಲ. ಯಾಕೆ? ಮನಗಲ್ಲ. ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಹಲೋ ಏನಾಯ್ತು ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕನ್ ಬಿಟ್ಟವ್ರೆ. ಆಮೇಲೆ ಚಾಪೆ ಕೊಡು ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತಿ ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ಹೆಂಗನ ಮಾಡ್ಕೇಳಿ. ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರಿಗೆಲ್ಲ ಕೊಡೋ ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಅದಕ್ಕಿಂತ ಮುಂದಾಗ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಯಾಡಕ್ಕ ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಚಿನ್ನು, ನಿನ್ ಮೇಲೆ ಆಣೆ ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡ್ಬೋದು. ಹಣೆ ಇಕ್ಕಿ ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವಾ, ಬಾ ನಮ್ಮನೆಗ್ ಹೋಗ್ಲಿ ಬಾ. ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡದ್ಕು ನಮ್ಮನೆಗ್ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ಅದೇ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಅದೇ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ